ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ಬೋಗಿ. ಈಗ ನಾನು ಕುಕ್ಕೆ ಸುಬ್ರಹ್ಮಣ್ಯದ್ದು ಆನ್ಲೈನ್ ಬುಕ್ಕಿಂಗ್ನ ಯಾವ ರೀತಿ ಬುಕ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗ ಮೊದಲಿಗೆ ಗೂಗಲಿಗೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೊಡೆದ್ರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಆನ್ಲೈನ್ ಬುಕ್ಕಿಂಗ್ ಅಂತ ಬರುತ್ತೆ. ಸೊ ಬಂದಾದಮೇಲೆ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಇದೆಯಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಂತ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ಪೂಜೆ ಮತ್ತು ಹಬ್ಬಗಳು ಮತ್ತು ಈ ಥರ ಏನೇನು ಆಪ್ಷನ್ ಸೇವೆಗಳಿರುತ್ತೆ ಬರ್ತವೆ. ಸೊ ನೀವೆಲ್ಲ ಈ ಸೇವೆಗಳು ಅಂತ ಇರುತ್ತೆ. ಸೊ ಇದನ್ನು ತಗೊಂಡು ಇಲ್ಲಿ ಸರ್ಪ ಸಂಸ್ಕಾರ ಬುಕ್ಕಿಂಗ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ರೆಡ್ ಏನಿದೆ, ರೆಡ್ ಎಲ್ಲ ಬುಕ್ಕಿಂಗ್ ಆಗಿದೆ ಆಲ್ಮೋಸ್ಟು. ಸೊ ಇಲ್ಲಿ ಮತ್ತೆ ನೆಕ್ಸ್ಟ್ ಮಂತ್ ಹೋಗಿ. ಸೊ ನೆಕ್ಸ್ಟ್ ಮಂತಲ್ಲಿ ಇಲ್ಲಿ ಗ್ರೀನ್ ಏನಿದೆ ಅವೆಲ್ಲ ಬುಕ್ಕಿಂಗ್ ಆಗಿದೆ. ಗ್ರೀನ್ ಮಾತ್ರ ಉಳ್ಕೊಂಡಿರೋದು, ರೆಡ್ ಏನಿದೆ ಅವೆಲ್ಲ ಬುಕ್ಕಿಂಗ್ ಆಗಿದೆ. ಇವು ರಿಲೀಸ್ ಆಗಿಲ್ಲ, ಆ ದಿವಸ ಪೂಜೆ ಇಲ್ಲ ಅಂತ. ನೆಕ್ಸ್ಟ್ ನಿಮಗೆ ಮತ್ತೆ ಕಂಟಿನ್ಯೂಷನ್ ಆದರೆ ನೋಡಿ ಆಗಸ್ಟಲ್ಲಿ 4 ದಿವಸ ಕವರ್ ಆಗಿದೆ. ಇನ್ನು ಉಳಿದಂತೆ ದಿನಗಳು ಇದೆ. ಇಲ್ಲಿ ಟೈಮಿಂಗ್ಸ್ ಓದ್ತದಂಗೆ ಇಲ್ಲೆಲ್ಲ ಕವರ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಆಲ್ರೆಡಿ ಬುಕ್ಕಿಂಗು ಮಾಡ್ತಾ ಹೋಗ್ತಾರೆ. ಈ ರೀತಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮಗೆ ಬುಕ್ ನಿಗದಿಪಡಿಸಿ ಅಂತ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗು ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಸ್ಟೇಟರು ಆ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು. ನೀವು ಯಾವ ಜಿಲ್ಲೆಯರು ಆ ಜಿಲ್ಲೆ ಬರುತ್ತೆ. ಆನಂತರ ನಿಮ್ಮ ನೇಮು ಮತ್ತು ಏನು ಪ್ರೂಫ್ ಕೊಡ್ತೀರೋ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಹಾಕ್ಬಿಟ್ಟು ಸಬ್ಮಿಟ್ ಕೊಡ್ಬೋದು. ನೋಡಿ ಇಲ್ಲಿ ನಿಮಗೆ ಯಾವ ಡೇಟ್ ಬೇಕು, ಡೇಟ್ನ ಸೆಲೆಕ್ಟ್ ಆಗಿದ ತಕ್ಷಣ ಇಲ್ಲಿ ಕರ್ನಾಟಕ, ಇಲ್ಲಿ ಫಾರ್ ಎಕ್ಸಾಂಪಲ್ ಹಾಸನ ಇದ್ದರೆ ಹಾಸನ, ತುಮಕೂರು ಯಾವ ಡಿಸ್ಟಿಕಲ್ಲಿ ನೀವು ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಇಲ್ಲಿ ನೇಮ್ ಬರೀರಿ. ಇಂಗ್ಲೀಷಲ್ಲೇ ಬರೀಬೇಕಾಗುತ್ತೆ, ಕನ್ನಡದಲ್ಲಿ ಬರೋಲ್ಲ. ಒಂದು ಡೇಟ್ ಬರೆದು, ಈಗ ವೋಟರ್ ಐ ಡಿ ಬೇಕು, ರೇಷನ್ ಕಾರ್ಡ್ ಬೇಕು ಬರಿಬೋದು. ಆಧಾರ್ ಕಾರ್ಡ್ ಇರಲ್ಲ. ಇಲ್ಲಿ ಒಂದು ಇದು ನಂಬರ್ ಕೊಟ್ಟು ಇಲ್ಲಿ ಮೇಲೋ ಫೀಮೇಲೋ ಇಲ್ಲಿ ಬರಿಬೇಕಾಗುತ್ತೆ. ಅವ್ರ ಏಜ್ ಎಷ್ಟು, ಅವ್ರ ಏಜ್ನ ಇಲ್ಲಿ ಹಾಕಬೇಕಾಗುತ್ತೆ. ಮನೆ ನಂಬರ್ ಹಾಕಿ, ಮನೆ ನಂಬರ್ ಹಳ್ಳಿ ಕಡೆ ಮನೆ ನಂಬರ್ ಇರಲ್ಲ. ಸೊ ನೀವು ವಿಲೇಜು, ಪೋಸ್ಟು, ಹೋಬಳಿ ಎಲ್ಲ ಹಾಕ್ಬೇಕಾಗುತ್ತೆ. ಇಲ್ಲ ಹಾಕ್ಬಿಟ್ಟು ಪಿನ್ ಕೋಡ್ ನಂಬರ್ ಹಾಕ್ಬಿಟ್ಟು ಮೇಲ್ ಐ ಡಿ ಕಂಪಲ್ಸರಿ ಇರಲೇಬೇಕು, ಮೊಬೈಲ್ ನಂಬರು ಕಂಪಲ್ಸರಿ, ಇವೆರಡು ಇರಲೇಬೇಕು. ಹಾಕ್ಬಿಟ್ಟು ಇದು ನೋಡಿ ಅಮೌಂಟ್ ಅದೇ ತೋರಿಸುತ್ತೆ. 4,200 ರೂಪಾಯಿ ಅಮೌಂಟನ್ನ ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಇದಾಗಲಿ ಇಲ್ಲಿ ಕ್ಯಾಪ್ಚರ್ ಕೇಳುತ್ತೆ, ಕ್ಯಾಪ್ಚರ್ ಕೊಟ್ಬಿಟ್ಟು ಇಲ್ಲಿ ಬಟನ್ ಕ್ಲಿಕ್ ಮಾಡಿಬಿಟ್ಟು ಸಲ್ಲಿಸು ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಪು ಪೇಮೆಂಟ್ ಆಪ್ಷನ್ಸಿಗೆ ಹೋಗುತ್ತೆ, ಪೇಮೆಂಟ್ನ ಮಾಡ್ಬೋದು.